ಟ್ವೆಲ್ತ್ ಕ್ವೆಶನಲ್ಲಿ ಹೇಳ್ತಿದ್ದಾರೆ, 7 ಮೀಟರ್ ಹೈ ಬಿಲ್ಡಿಂಗ್ ಇದೆ. ಸೊ ಇದು ನನ್ನ ಬಿಲ್ಡಿಂಗು, ಇದು 7 ಮೀಟರ್ಸ್ ಹೈಟ್. ಇಲ್ಲಿಂದ ಒಂದು ಕೇಬಲ್ ಟವರು ಇದೆ. ಅಲ್ಲಿ ಹೇಳ್ತಿದ್ದಾರೆ, ಈ ಬಿಲ್ಡಿಂಗಿಂದ ಟಾಪ್ ಆಫ್ ದ ಕೇಬಲ್ ಟವರ್ ನೋಡ್ತಿದ್ರೆ ಆಂಗಲ್ ಆಫ್ ಎಲಿವೇಶನ್ ಇಸ್ 60 ಡಿಗ್ರೀಸ್ ಅಂತ. ಆಂಗಲ್ ಆಫ್ ಎಲಿವೇಶನ್ ಅಂದರೆ ಏನು ಮಾಡಬೇಕು? ಟ್ರೂ ಲೈನ್ ಹಾಕಬೇಕು ಅಥವಾ ಹಾರಿಜಾಂಟಲ್ ಲೈನ್ ಹಾಕಬೇಕು. ಇದು ನಮ್ಮ 60 ಡಿಗ್ರೀಸ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಆಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ದ ಸೇಮ್ ಪಾಯಿಂಟ್. ಈ ಪಾಯಿಂಟಿಂದಾನೆ ಆಂಗಲ್ ಆಫ್ ಡಿಪ್ರೆಷನ್ ಅಟ್ ದ ಫುಟ್ ಆಫ್ ದ ಟವರ್ ನೋಡ್ತಿರುವಾಗ. ಸೊ ಇದು ನಮ್ಮ ಫುಟ್ ಆಫ್ ದ ಕೇಬಲ್ ಟವರ್. ಇದನ್ನು ನೋಡ್ತಿರುವಾಗ ಆಂಗಲ್ ಆಫ್ ಡಿಪ್ರೆಷನ್ನು 45 ಡಿಗ್ರೀಸ್ ಅಂತ. ವೆರಿ ಇಂಪಾರ್ಟೆಂಟ್. ನಮ್ಮ ಆಂಗಲ್ ಆಫ್ ಡಿಪ್ರೆಷನ್ ಇಲ್ಲಿ ಇದಾಗತ್ತೆ. ಯಾಕೆ? ಹಾರಿಜಾಂಟಲ್ ಇಂದ ಎಷ್ಟು ನಾವು ನೋಡ್ತಾ ಇದ್ದೀವೋ ಅದು ನಮ್ಮ ಆಂಗಲ್ ಆಫ್ ಡಿಪ್ರೆಷನ್ನು. ಈ ಬಿಲ್ಡಿಂಗಿಂದ ಈ ಲೈನ್ ಆಫ್ ಸೈಟ್ ತೊಗೊಂಡ್ರೆ ತಪ್ಪು ಸಿಗುತ್ತೆ. ಯಾವಾಗಲೂ ಹಾರಿಜಾಂಟಲ್ ಇಂದ ಎಷ್ಟು ಮೂವ್ ಆಗ್ತಿದೆಯೋ ಅದು ನಮ್ಮದು ಆಂಗಲ್ ಆಫ್ ಎಲಿವೇಶನ್ ಅಥವಾ ಡಿಪ್ರೆಷನ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಫೈಂಡ್ ದ ಹೈಟ್ ಆಫ್ ದ ಟವರ್. ಸೊ ಇದು ಹೆಚ್. ಈ ಹೈಟ್ ನಾವು ಕಂಡುಹಿಡಿಬೇಕು. ಸೊ ಇದು ಒಂದು ಟ್ರಯಾಂಗಲ್ ಆಯಿತು, ಇದು ಒಂದು ಟ್ರಯಾಂಗಲ್ ಆಯಿತು. ಕ್ವಿಕ್ಲಿ ನೇಮ್ ಮಾಡೋಣ. ಎ ಪಿ ಸಿ ಡಿ ಇ. ಎಲ್ಲೆಲ್ಲಿ ರೈಟ್ ಆ್ಯಂಗಲ್ಸ್ ಇದೆ? ಇಲ್ಲಿ ಒಂದು ರೈಟ್ ಆ್ಯಂಗಲ್ ಇದೆ, ಇಲ್ಲಿ ಒಂದು ರೈಟ್ ಆ್ಯಂಗಲ್ ಇದೆ. ಈ ಆ್ಯಂಗಲ್ ನಮಗೆ ಗೊತ್ತಾಗಬೇಕು ಅಥವಾ ಈ ಆ್ಯಂಗಲ್ ನಮಗೆ ಗೊತ್ತಾಗಬೇಕು. ಸೊ ಏನು ಮಾಡ್ಬೋದು? ಈ ಟ್ರಯಾಂಗಲಲ್ಲಿ ಯಾವುದಾದ್ರೂ ಬೇರೆ ಆ್ಯಂಗಲ್ ಕಂಡುಹಿಡಿಬೇಕು ಅಂದರೆ ಈ ಆ್ಯಂಗಲ್ ನಾವು 45 ಡಿಗ್ರೀಸ್ ಅನ್ಬೋದು. ಯಾಕೆ? ಆ್ಯಂಗಲ್ ಎ ಸಿ ಡಿ ಇಸ್ ಈಕ್ವಲ್ ಟು 45 ಡಿಗ್ರೀಸ್ ಅಂತ ಬರೀತಾ ಇದ್ದೀನಿ. ಏನಕ್ಕೆ? ಇದು ಇಂಟೀರಿಯರ್ INTERIOR ಆಲ್ಟರ್ನೇಟ್ ಆ್ಯಂಗಲ್. ಏನದರ ಅರ್ಥ? ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎರಡು ಇಂಟೀರಿಯರ್ ಆಲ್ಟರ್ನೇಟ್. ಈ ಪ್ರಾಪರ್ಟಿ ನಾವು ಆಗಲೇ ಹಿಂದಿನ ಕ್ಲಾಸಲ್ಲೂ ಕಲ್ತೀವಿ. ಸೊ ಇದು 45 ಡಿಗ್ರೀಸ್. ಇಷ್ಟು ಗೊತ್ತಾದ್ಮೇಲೆ ನಾವು ಏನು ಮಾಡ್ಬೋದು? ಇದನ್ನು ನಾವು ಕಂಡುಹಿಡಿಬೋದು, ಈ ಡಿಸ್ಟೆನ್ಸ್ನ. ಯಾಕೆ ಈ ಡಿಸ್ಟೆನ್ಸ್ ಕಂಡುಹಿಡಿಬೋದು? ಡಿ ಸಿ ಮತ್ತು AE ಸೇಮ್ ಇರುತ್ತೆ. ಆ್ಯಂಡ್ ನಮಗೆ AE ಸಿಗಿದ್ರೆ ನಾವು ಈಸಿಯಾಗಿ ಹೆಚ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಏನು ಮಾಡೋಣ ಇಲ್ಲಿ? ಇನ್ ಟ್ರಯಾಂಗಲ್ ADC tan 45 ನೋಡೋಣ. ಯಾಕೆ tan 45? ನಮಗೆ 7 ಗೊತ್ತು, ನಮಗೆ DC ಬೇಕು. ಇದು ಆಪೋಸಿಟ್ ಮತ್ತು ಅಡ್ಜಸೆಂಟ್. tan 45 ಈಸ್ ಈಕ್ವಲ್ ಟು AD ಬೈ DC ವಿಚ್ ಇಸ್ ಈಕ್ವಲ್ ಟು 7 ಬೈ DC. tan 45 ಎಷ್ಟು? 1. ಸೊ 7 ಬೈ DC ಈಸ್ ಈಕ್ವಲ್ ಟು 1. ಇದರ ಅರ್ಥ ಏನು? DC ಈಸ್ ಈಕ್ವಲ್ ಟು 7 ಮೀಟರ್ಸ್. ಸೊ DC 7 ಮೀಟರ್ಸ್ ಅಂದರೆ AEನೂ 7 ಮೀಟರ್ಸ್. ದಿಸ್ ಇಂಪ್ಲೈಸ್ AE ಈಕ್ವಲ್ಸ್ DC ಈಕ್ವಲ್ಸ್ 7 ಮೀಟರ್ಸ್. ಇಷ್ಟು ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡೋಣ? ಟ್ರಯಾಂಗಲ್ ABE ನೋಡೋಣ. ಟ್ರಯಾಂಗಲ್ ABEಲಿ ನಮಗೆ ಆಗಲೇ AE 7 ಮೀಟರ್ಸ್ ಗೊತ್ತು. ಸೊ BE ಕಂಡುಹಿಡಿಯೋಣ. BE ಏನಾಗುತ್ತೆ? BE ಮತ್ತು AE ರಿಲೇಷನ್ಶಿಪ್ ಏನು? ಟ್ಯಾನ್. ಸೊ ಏನು ಮಾಡೋಣ? ಟ್ಯಾನ್ 60 ಈಸ್ ಈಕ್ವಲ್ ಟು tan 60 ಎಷ್ಟಾಗುತ್ತೆ? ಆಪೋಸಿಟ್ BE ಬೈ ಅಡ್ಜಸೆಂಟ್ AE. tan 60 ಎಷ್ಟು? √3. ಸೊ √3 ಈಸ್ ಈಕ್ವಲ್ ಟು BE ನಮಗೆ ಗೊತ್ತಿಲ್ಲ, AE ಎಷ್ಟು? 7. ಆಗಲೇ ಕಂಡು ಹಿಡ್ದಾಯ್ತು. ಸೊ ದಿಸ್ ಇಂಪ್ಲೈಸ್ BE ಈಸ್ ಈಕ್ವಲ್ ಟು 7√3 ಮೀಟರ್ಸ್. ಸೊ ನಮಗೆ ಹೆಚ್ಚಲ್ಲಿ ಏನು ಸಿಕ್ತು? ಆಗಲೇ ಇಷ್ಟು ನಮಗೆ ಸಿಕ್ತು. ಇಷ್ಟು BE ಈಸ್ ಈಕ್ವಲ್ ಟು 7√3 ಮೀಟರ್ಸ್. AD 7 ಮೀಟರ್ಸ್ ಅಂದರೆ CEನೂ 7 ಮೀಟರ್ಸ್. ಸೊ ಏನಾಯ್ತು ಇಲ್ಲಿ? ಇದರ ಅರ್ಥ ಏನು? BC ಈಸ್ ಈಕ್ವಲ್ ಟು BE ಪ್ಲಸ್ CE. BE ಆಗಲೇ ಗೊತ್ತು, 7√3 ಆ್ಯಂಡ್ CE ಎಷ್ಟು? 7. ಸೊ ಏನಿದ್ರ ಅರ್ಥ? ನಾನು 7 ಸೊ BC ಅಥವಾ H ಈಸ್ ಈಕ್ವಲ್ ಟು 7 ಇನ್ ಕಾಮನ್ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ ಅಲ್ಲಿ? ಫಸ್ಟ್ನೇ ಟರ್ಮಲ್ಲಿ √3 ಉಳ್ಕೊಳ್ಳುತ್ತೆ, ಸೆಕೆಂಡ್ನೇ ಟರ್ಮಲ್ಲಿ ಬರೀ 1. BC ಈಸ್ ಈಕ್ವಲ್ ಟು
7 into root 3 plus 1 meters. So therefore, height of tower is equal to 7 into root 3 plus 1 meter. ನಮ್ಮ ಫೈನಲ್ ಆನ್ಸರ್. 13th ಒನ್ನಲ್ಲಿ ಹೇಳ್ತಿದ್ದಾರೆ 175 ಮೀಟರ್ ಟಾಲ್ ಲೈಟ್ ಹೌಸ್ ಇದೆ. ಲೈಟ್ ಹೌಸ್ ಯೂಶಲಿ ಸಿ ಹತ್ರ ಇರುತ್ತೆ, ಬೀಚ್ ಹತ್ರ ಇರುತ್ತೆ. ಸೊ ಆ ಲೈಟ್ ಹೌಸ್ ಮೇಲ್ಗಡೆಯಿಂದ ಇದು 75 ಮೀಟರ್ಸ್ ನಾವು 2 ಶಿಪ್ಸ್ ನೋಡ್ತಾ ಇದ್ವಿ. ಸೊ ಇಲ್ಲೊಂದು ಶಿಪ್ ಇದೆ, ಇಲ್ಲೊಂದು ಶಿಪ್ ಇದೆ. ಆಂಗಲ್ಸ್ ಆಫ್ ಡಿಪ್ರೆಷನ್ ಆಫ್ ದ 2 ships ಆರ್ 30 degrees and 45 degrees. ಸೊ ಏನಿದ್ರ ಅರ್ಥ, ಇಲ್ಲೊಂದು ಶಿಪ್ ಇದೆ, ಇಲ್ಲೊಂದು ಶಿಪ್ ಇದೆ. ಆಂಗಲ್ ಆಫ್ ಡಿಪ್ರೆಷನ್ ಅಂದರೆ ಏನು, ಇದಾಗಲೇ ಡಿಸ್ಕಸ್ ಮಾಡೀವಿ. ಈ ಆಂಗಲ್ಸು ಆಂಗಲ್ ಆಫ್ ಡಿಪ್ರೆಷನ್ ಅಲ್ಲ. ಟ್ರೂ ಹಾರಿಸಾಂಟಲ್ ಡ್ರಾ ಮಾಡೋಣ ಫಸ್ಟು. ಇದು ನಮ್ಮ ಹಾರಿಸಾಂಟಲ್ ಅಂದರೆ ಇದು ಒಂದು ಆ್ಯಂಗಲು, ಇದು ಒಂದು ಆ್ಯಂಗಲು. ಸೊ ಏನು ಈ ಆ್ಯಂಗಲ್ಸು 30 degrees 45 degrees ಅಂತ ಹೇಳಿದ್ದಾರೆ. ಯಾವಾಗಲೂ ಸ್ಮಾಲರ್ ಆ್ಯಂಗಲ್ 30, 45 ಬಿಗ್ಗರ್ ಆ್ಯಂಗಲ್. ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಮಾಡಿದ್ರೆ ಏನಾಗುತ್ತೆ, ಇದು 30 ಆಗುತ್ತೆ, ಇದು 45 ಆಗುತ್ತೆ. ಸೊ ನಮಗೆ ಇಲ್ಲಿ ಟ್ರಯಾಂಗಲ್ ಸಿಕ್ತು. ಸೊ ಏನಿದು, ಇದಕ್ಕೆ ಅಕಸ್ಮಾತ್ ಇದನ್ನು ಎರೇಸ್ ಮಾಡಿದ್ರೆ ನಮಗೆ 2 ರೈಟ್ ಟ್ರಯಾಂಗಲ್ ಸಿಗುತ್ತೆ. ಸೊ ಎ ಬಿ ಸಿ ಡಿ. ಅವ್ರೇನು ಕೇಳ್ತಿದ್ದಾರೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ships. ಸೊ ಇದು ನಮ್ಮ ಡಿಸ್ಟೆನ್ಸ್ ಆಗುತ್ತೆ. ಸೊ ಏನು ಬರೆಯೋಣ ಫಸ್ಟು, ಆ್ಯಂಗಲ್ ಎ ಡಿ ಬಿ ಈಸ್ ಈಕ್ವಲ್ ಟು 30 degrees, ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು 45 degrees. ಇದೆರಡಕ್ಕೂ ಏನು, ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ನೀವು ಶಾರ್ಟ್ ಫಾರ್ಮ್ಸ್ ಬರಿಬೇಡಿ, ನಾನು ಬರೀತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಹೇಗೆ ಸಾಲ್ವ್ ಮಾಡೋದು, ನಮಗೆ ಆಪೋಸಿಟ್ ಇದೆ ಮತ್ತು ನಮ್ಗೆ ಅಡ್ಜಸೆಂಟ್ ಇದೆ. ಆಪೋಸಿಟ್ ಅಡ್ಜಸೆಂಟ್ ರಿಲೇಷನ್ಶಿಪ್ ಏನು, ಟ್ಯಾನ್ ಥೀಟಾ. ಸೊ ಏನು ಮಾಡೋಣ, ಫಸ್ಟು ಯಾರಾದರೂ ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಸೊ ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ ಎ ಬಿ ಸಿ ನೋಡೋಣ ಫಸ್ಟು. ಸೊ ಟ್ರಯಾಂಗಲ್ ಎ ಬಿ ಸಿಲಿ ಟ್ಯಾನ್ 45, ಇಲ್ಲಿ 45 ಆ್ಯಂಗಲ್ ಇರೋದು. ಸೊ ಟ್ಯಾನ್ 45 ಈಸ್ ಈಕ್ವಲ್ ಟು ಏನು, ಎ ಬಿ ಬೈ ಎ ಸಿ. ಎ ಬಿ ಎಷ್ಟು 75, ಎ ಸಿ ನಮಗೆ ಸಾರಿ ಎ ಬಿ ಬೈ ಬಿ ಸಿ, ಬಿ ಸಿ ಎಷ್ಟು ಗೊತ್ತಿಲ್ಲ. ಆ್ಯಂಡ್ ಟ್ಯಾನ್ 45 ಎಷ್ಟು ನಮಗಾಗಲೇ 1 ಅಂತ ಗೊತ್ತು. ಸೊ 1 ಈಸ್ ಈಕ್ವಲ್ ಟು 75 ಬೈ ಬಿ ಸಿ. ಇದರ ಅರ್ಥ ಏನು, ಬಿ ಸಿ ಈಸ್ ಈಕ್ವಲ್ ಟು 75 ಮೀಟರ್. ಸೊ ಏನು ಸಿಕ್ತು ನಮಗೆ, ಈಸ್ಟ್ ಡಿಸ್ಟೆನ್ಸು 75 ಮೀಟರ್ ಅಂತ ಸಿಕ್ತು. ನೆಕ್ಸ್ಟ್ ಏನು ಮಾಡೋಣ, ಸೆಕೆಂಡ್ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಏನಾ ಟ್ರಯಾಂಗಲ್ಲು, ಟ್ರಯಾಂಗಲ್ ಎ ಬಿ ಡಿ. ಈ ಟ್ರಯಾಂಗಲ್ ಏನು, ಮತ್ತೆ ಟ್ಯಾನ್ ಥೀಟಾ ನೋಡೋಣ. ಇಲ್ಲಿ ಏನು ಆ್ಯಂಗಲ್ ಇರೋದು 30 degrees. ಸೊ ಟ್ಯಾನ್ 30 ನೋಡೋಣ. ಟ್ಯಾನ್ 30 ಏನಾಗುತ್ತೆ, ಎ ಬಿ ಬೈ ಬಿ ಡಿ, ಎ ಬಿ ಎಷ್ಟು 75, ಬಿ ಡಿ ನಮಗಿನ್ನೂ ಗೊತ್ತಿಲ್ಲ. ಟ್ಯಾನ್ 30 ನಮಗಾಗಲೇ ಗೊತ್ತು 1/√3 ಅಂತ. ಸೊ 1/√3 ಈಸ್ ಈಕ್ವಲ್ ಟು 75 ಬೈ ಬಿ ಡಿ. ಸೊ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಬಿ ಡಿ ಈಸ್ ಈಕ್ವಲ್ ಟು 75√3 ಮೀಟರ್ಸ್. ಸೊ ನಮಗೇನು ಗೊತ್ತಿದೆ ಈ ಡಯಾಗ್ರಾಮಲ್ಲಿ ನೋಡೋಣ, ಬಿ ಡಿ ಗೊತ್ತು ನಮಗೆ, ಬಿ ಸಿ ಗೊತ್ತು ನಮಗೆ. ಸಿ ಡಿ ಬೇಕು ಅಂದರೆ ಏನು, ಬಿ ಡಿ ಮೈನಸ್ ಬಿ ಸಿ ಮಾಡಿದ್ರೆ ಸಿ ಡಿ ಉಳಿಯುತ್ತೆ. ಸೊ ಹೇಗೆ ಮಾಡೋದು ಅದನ್ನು, ಬಿ ಡಿ ಮೈನಸ್ ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ. ಸೊ ಬಿ ಡಿ ಎಷ್ಟು 75√3 ಮೈನಸ್ ಬಿ ಸಿ ಎಷ್ಟು 75 ಮೀಟರ್ಸ್. ಎಷ್ಟಾಗತ್ತೆ ಇದು, 75 ಕಾಮನ್ ತಗೊಂಡ್ರೆ 75 ಇಂಟು √3 ಮೈನಸ್ 1 ಮೀಟರ್ಸ್. ಸೊ ಹೇಗೆ ಎಂಡ್ ಮಾಡೋದು, ದೇರ್ ಫಾರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ships ಇಸ್ 75 ಇಂಟು √3 ಮೈನಸ್ 1 ಮೀಟರ್ಸ್. ಓಕೆ, ಸೊ 14th ಕ್ವೆಶನ್ ನೋಡೋಣ. ಈ ಡಯಾಗ್ರಾಮ್ ಆಗಲೇ NCERT ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಾರೆ, ದೇರ್ ಇಸ್ ಒನ್ ಗರ್ಲ್, ಇವಳು ಹೈಟು 1.2 meters. ಅವಳು ಆಕಾಶದಲ್ಲಿ ಒಂದು ಬಲೂನ್ ಮೂವ್ ಆಗ್ತಿರೋದು ನೋಡ್ತಿಯಾಳೆ. ಸೊ ಬಲೂನ್ ಈ ಪಾಯಿಂಟಲ್ಲಿದ್ದಾಗ ಅಂದರೆ ಅಟ್ ಅ ಹೈಟ್ 88.2 meters ಫ್ಲೈ ಆಗ್ತಿದೆ. ಸೊ ಇಲ್ಲಿದ್ದಾಗ ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಅವಳು ನಿಂತ್ಕೊಂಡ್ಬಿಟ್ಟು ಬಲೂನ್ ನೋಡ್ತಿರೋ ಆ್ಯಂಗಲು 60 degrees. ಸ್ವಲ್ಪ ಡಿಸ್ಟೆನ್ಸ್ ಬಲೂನ್ ಮೂವ್ ಮಾಡಿದಾಗ ವೆನ್ ದ ಬಲೂನ್ ಮೂವ್ಸ್ ಅ ಡಿಸ್ಟೆನ್ಸ್ ಡಿ,
ಅವಳ ಆ್ಯಂಗಲ್ ಆಫ್ ಎಲಿವೇಶನ್ 30 ಡಿಗ್ರೀಸ್ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಬಲೂನ್ ದೂರ ಹೋದ್ಮೇಲೆ ನಾನು ನೋಡ್ತಿರೋ ಎಲಿವೇಶನ್ ಆ್ಯಂಗಲ್ ಆಫ್ ಎಲಿವೇಶನ್ 30 ಡಿಗ್ರೀಸ್ ಆಯಿತು. ಅವ್ರು ಹೇಳ್ತಿದ್ದಾರೆ ಫೈಂಡ್ ದ ಡಿಸ್ಟೆನ್ಸ್ ದಟ್ ದ ಬಲೂನ್ ಹ್ಯಾಸ್ ಟ್ರಾವೆಲ್ಡ್. ಹೇಗೆ ಮಾಡೋದು ಇದನ್ನು? ಫಸ್ಟ್ ಆಫ್ ಆಲು ನಾವು ಟ್ರಯಾಂಗಲ್ಸ್ ತೊಗೊಳ್ತಿರುವಾಗ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ನಾನು ಈ ಲೆಂಗ್ತು ಅಥವಾ ಈ ಹೈಟನ್ನ ನಾನು 82.2 ಮೀಟರ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಗ್ರೌಂಡ್ ಇರೋದಿದು, ಈ ಫುಲ್ ಲೆಂತ್ ಇರೋದು 88.2. ಬಟ್ ನಾನು ಈ ಹುಡುಗಿದ ಹೈಟ್ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯಾಕೆ? ಇದಿಷ್ಟಿರೋದು 88.2, ಇರೋದು 1.2 ಮೀಟರ್ಸ್. ನನಗೆ ಬರೀ ಟ್ರಯಾಂಗಲ್ ಸೈಡ್ ಬೇಕು ಅಂದರೆ ನಾನು 88.2 ಮೈನಸ್ 1.2 ಮಾಡಬೇಕು. ಸೊ ಜಸ್ಟ್ ನೇಮ್ ಮಾಡ್ತೀನಿ ಈಸಿಯರ್ ಆಗೋದಕ್ಕೆ. ಎ ಬಿ ಸಿ ಡಿ ಇ. ಸೊ ಏನು ಮಾಡ್ತೀನಿ ಈಗ? ಎ ಬಿ ಈಸ್ ಈಕ್ವಲ್ ಟು ಫುಲ್ ಹೈಟ್ ಫ್ರಮ್ ದ ಗ್ರೌಂಡ್ ವಿಚ್ ಇಸ್ 88.2 ಮೈನಸ್ ಹೈಟ್ ಆಫ್ ದ ಗರ್ಲ್ 1.2. ಎಷ್ಟಾಗತ್ತೆ ಇದು? 87 ಮೀಟರ್ಸ್. ಸೊ ಆ ಟ್ರಯಾಂಗಲ್ ಎ ಬಿ ಈಸ್ ಈಕ್ವಲ್ ಟು 87 ಮೀಟರ್ಸ್. ಅದು ಜ್ಞಾಪಕ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋಣ? 8 ಟ್ರಯಾಂಗಲ್ಸ್ ಇದೆ. ಸೊ ಫಸ್ಟ್ ನಾನು ಟ್ರಯಾಂಗಲ್ ಎ ಬಿ ಸಿ ನೋಡ್ತೀನಿ. ಇನ್ ಟ್ರಯಾಂಗಲ್ ಎ ಬಿ ಸಿ ನಮಗೆ ಆಪೋಸಿಟ್ ಮತ್ತು ಅಡ್ಜಸೆಂಟದ ರಿಲೇಷನ್ಶಿಪ್ ಬೇಕು. ಸೊ ಏನು ಮಾಡ್ತೀನಿ? ಟ್ಯಾನ್, ಈ ಟ್ರಯಾಂಗಲದ ಆ್ಯಂಗಲ್ ಏನು? ಚಿಕ್ಕ ಆ್ಯಂಗಲ್ ಇದು. ಸೊ ಇದು ಟ್ಯಾನ್ 30 ಈಸ್ ಈಕ್ವಲ್ ಟು ಏನು? ಎ ಬಿ ಬೈ ಬಿ ಸಿ. ಎ ಬಿ ಆಗಲೇ 87 ಅಂತ ಗೊತ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 87 ಬೈ ಬಿ ಸಿ. ನಮಗೆ ಬಿ ಸಿ ಗೊತ್ತಿಲ್ಲ. ಸೊ ಏನಾಗುತ್ತೆ? ಟ್ಯಾನ್ 30 ಎಷ್ಟು? 1/√3 ಈಸ್ ಈಕ್ವಲ್ ಟು 87 ಬೈ ಬಿ ಸಿ. ಸೊ ಬಿ ಸಿಗೆ ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ? ದಿಸ್ ಇಂಪ್ಲೈಸ್ ಬಿ ಸಿ ಈಸ್ ಈಕ್ವಲ್ ಟು 87√3 ಮೀಟರ್ಸ್. ಸೊ ನಮಗೆ ಎಷ್ಟು ಡಿಸ್ಟೆನ್ಸು 87 ಅಂತ ಗೊತ್ತಾಯಿತು. ನೆಕ್ಸ್ಟ್ ಟ್ರಯಾಂಗಲ್ ಯಾವುದಿರೋದು? ಡಿ ಸಿ ಇ. ಸೊ ಟ್ರಯಾಂಗಲ್ ಡಿ ಸಿ ಇ ನೋಡಿದ್ರೆ ಮತ್ತೆ ಟ್ಯಾನ್ ಥೀಟಾ ತೆಗೆದ್ರೆ ಏನಾಗುತ್ತೆ? ಇದು ಅಕಸ್ಮಾತ್ 87 ಇದ್ದರೆ ಇದು 87 ಇರಬೇಕು. ಡಿ ಸಿ ಈಸ್ ಆಲ್ಸೋ ಈಕ್ವಲ್ ಟು ಎ ಬಿ ಈಸ್ ಈಕ್ವಲ್ ಟು 87 ಮೀಟರ್ಸ್. ಸೊ ಇಲ್ಲಿ ಟ್ಯಾನ್ ಥೀಟಾ ತೆಗೆದ್ರೆ ಏನಾಗುತ್ತೆ? ಇಲ್ಲಿ ಆ್ಯಂಗಲ್ ಎಷ್ಟಿರೋದು? 60 ಡಿಗ್ರೀಸ್. ಸೊ ಟ್ಯಾನ್ 60 ಡಿಗ್ರೀಸ್ ಈಸ್ ಈಕ್ವಲ್ ಟು ಡಿ ಇ ಡಿವೈಡೆಡ್ ಬೈ ಸಿ ಇ. ಎಷ್ಟಾಗುತ್ತೆ? ಡಿ ಇ ಆಗಲೇ ನಮಗೆ, ಸಾರಿ ದಿಸ್ ವಾಸ್ ಡಿ ಇ, ಡಿ ಸಿ ಅಲ್ಲ ಇದು ಡಿ ಇ. ಇದು ಮತ್ತು ಇದು ಸೇಮು. ಸೊ ಎಷ್ಟಾಗುತ್ತೆ? 87 ಡಿವೈಡೆಡ್ ಬೈ ಸಿ ಇ. ಸೊ ಏನಾಗುತ್ತೆ? ಟ್ಯಾನ್ 60 ಎಷ್ಟು? √3. √3 ಈಸ್ ಈಕ್ವಲ್ ಟು ಡಿ ಇ 87 ಡಿವೈಡೆಡ್ ಬೈ ಸಿ ಇ. ಸೊ ಸಿ ಇ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಸಿ ಇ ಈಸ್ ಈಕ್ವಲ್ ಟು 87 ಬೈ √3 ಮೀಟರ್ಸ್. ನಮಗೇನು ಬೇಕು? ನಮಗೆ ಬಿ ಇ ಬೇಕು. ಸೊ ಬಿ ಸಿ ಮೈನಸ್ ಸಿ ಇ ಈಸ್ ಈಕ್ವಲ್ ಟು ಬಿ ಇ. ಬಿ ಇ ಈಸ್ ಈಕ್ವಲ್ ಟು ಬಿ ಸಿ ಮೈನಸ್ ಸಿ ಇ. ಎಷ್ಟಾಗತ್ತೆ ಅದು? ಬಿ ಸಿ ಎಷ್ಟು? ಬಿ ಸಿ 87√3 ಮೈನಸ್ ಸಿ ಇ 87 ಬೈ √3. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 87 ಕಾಮನ್ ತೆಗೆದ್ಬಿಟ್ಟು √3 ಮೈನಸ್ 1/√3. ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? 87 ಇಂಟು √3 ಇಂಟು √3 ಮೈನಸ್ 1 ಡಿವೈಡೆಡ್ ಬೈ √3. ಸಿಂಪ್ಲಿಫೈ ಮಾಡಿದ್ರೆ ಇದು ಏನಾಗುತ್ತೆ? 87 ಇಂಟು √3 ಇಂಟು √3 3. 3 ಮೈನಸ್ 1 2. 2 ಡಿವೈಡೆಡ್ ಬೈ √3. ಏನು ಮಾಡೋಣ ಇವಾಗ? ನ್ಯೂಮಿರೇಟರ್ ಮತ್ತು ಡಿನಾಮಿನೇಟರ್ನ √3 ಜೊತೆ ಮಲ್ಟಿಪ್ಲೈ ಮಾಡೋಣ ರ್ಯಾಷನಲೈಸ್ ಮಾಡೋದಕ್ಕೆ. ಸೊ ಏನಾಗುತ್ತೆ ಇಲ್ಲಿ? 87 ಇಂಟು 2 ಡಿವೈಡೆಡ್ ಬೈ √3 ಇಂಟು √3 3 ಇಂಟು √3. 3 ಇಂಟು 1 ಇದು ಎಷ್ಟಾಗುತ್ತೆ? 2s are 6, 9s are 27. 29 ಇಂಟು 2 58. ಸೊ ಏನಾಗುತ್ತೆ ಇಲ್ಲಿ? 58√3 ಮೀಟರ್ಸ್. ಫೈನಲ್ ಸ್ಟೇಟ್ಮೆಂಟ್ ಏನು ಬರೀಬೇಕು? ದ ಡಿಸ್ಟೆನ್ಸ್ ದ ಬಲೂನ್ ಹ್ಯಾಸ್ ಟ್ರಾವೆಲ್ಡ್ ಇಸ್ 58√3 ಮೀಟರ್ಸ್. ಸೊ ಇಲ್ಲಿ ಹೇಳ್ತಿದ್ದಾರೆ 15th ಕ್ವೆಶನಲ್ಲಿ ಯಾವುದೋ ಒಂದು ಪರ್ಸನ್ ಟಾಪ್ ಆಫ್ ದ ಟವರ್ ನಿಂತಿದ್ದಾರೆ. ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ಅ ಕಾರ್. ಸೊ ಯಾವುದೋ ಒಂದು ಕಾರ್ ಇದೆ, ಇದು ಗ್ರೌಂಡು, ಇಲ್ಲಿ ಒಂದು ಕಾರ್ ಇದೆ, ಸಿ ಅಂತ ಕರಿತೀನಿ.
ಟಾಪ್ ಆಫ್ ದ ಟವರ್ ಎ, ಇದು ಬಿ. ಆಂಗಲ್ ಆಫ್ ಡಿಪ್ರೆಷನ್ ಅಂದರೆ ಏನು? ನಾವು ಯಾವಾಗ್ಲೂ ಹಾರಿಸಾಂಟಲ್ ಫಸ್ಟ್ ಕನ್ಸಿಡರ್ ಮಾಡಬೇಕು. ಸೊ ಇದು ನಾನು ಸ್ಟ್ರೇಟ್ ಲೈನ್ ಇದ್ದರೆ ಇದು ನಾನು 30 ಡಿಗ್ರೀಸ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? 6 ಸೆಕೆಂಡ್ಸ್ ಆಮೇಲೆ ಆಂಗಲ್ ಆಫ್ ಡಿಪ್ರೆಷನ್ 60 ಡಿಗ್ರೀಸ್ ಆಗ್ತಿದೆ ಆಸ್ ದ ಕಾರ್ ಅಪ್ರೋಚಸ್ ದ ಫುಟ್ ಆಫ್ ದ ಟವರ್. ಸೊ ಕಾರ್ ಹಿಂಗೆ ಟ್ರಾವೆಲ್ ಆಗ್ತಿದೆ ಟುವರ್ಡ್ಸ್ ದ ಟವರ್. ಸೊ ಕಾರ್ ಟ್ರಾವೆಲ್ ಮಾಡ್ತಿರುವಾಗ ಟುವರ್ಡ್ಸ್ ದ ಟವರ್ ಹಿಂಗೆ ಬರ್ತಿರುವಾಗ ಯಾವುದೋ ಒಂದು ಪಾಯಿಂಟಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ಈಸ್ ಈಕ್ವಲ್ ಟು 60 ಡಿಗ್ರೀಸ್. ಸೊ ಇದೇನಾಗ್ತದೆ? ಇದು 60 ಡಿಗ್ರೀಸ್. ಇಂಟೀರಿಯರ್ ಆಲ್ಟರ್ನೇಟ್ ಆಂಗಲ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ ನಮಗೆ ಗೊತ್ತು ಇದು 30 ಆಗುತ್ತೆ, ಯಾಕಂದರೆ ಇದು ಮತ್ತು ಇದು ಇಂಟೀರಿಯರ್ ಆಲ್ಟರ್ನೇಟ್, ಇದು 60 ಆಗುತ್ತೆ. ಅವ್ರು ಹೇಳ್ತಿದ್ದಾರೆ 6 ಸೆಕೆಂಡ್ಸಲ್ಲಿ ಇಷ್ಟ ಆದರೆ ಫೈಂಡ್ ದ ಟೈಮ್ ಟೇಕನ್ ಟು ರೀಚ್ ದ ಫುಟ್ ಆಫ್ ದ ಟವರ್. ಸೊ ಇಲ್ಲಿ ತನಕ ಬರೋದಕ್ಕೆ ಟೈಮ್ ಟೇಕನ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ತಿರೋದು. ಸೊ ಫಸ್ಟ್ ನಾವೇನು ಬರೆಯೋಣ? ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 30 ಡಿಗ್ರೀಸ್, ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು 60 ಡಿಗ್ರೀಸ್. ಯಾಕೆ? ಇಂಟೀರಿಯರ್ ಆಲ್ಟರ್ನೇಟ್ ಆ್ಯಂಗಲ್ಸ್. ನೆಕ್ಸ್ಟ್ ಏನು ನೋಡೋಣ? ಟ್ರಯಾಂಗಲ್ ಎ ಬಿ ಡಿ. ಅದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟು, ನಮಗೇನು ಗೊತ್ತು? ಸ್ಪೀಡ್ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ಯೂನಿಫಾರ್ಮ್ ಸ್ಪೀಡಲ್ಲಿ ಕಾರ್ ಮೂವ್ ಆಗ್ತಿದೆ ಅಂತ. ನಮಗೇನು ಕಾನ್ಸೆಪ್ಟ್ ಗೊತ್ತು ಆಗಲೇ? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, ರೈಟ್? ಸೊ ನಮಗೆ ಇಲ್ಲಿ ಆ್ಯಕ್ಚುಲಿ ಡಿಸ್ಟೆನ್ಸ್ ಗೊತ್ತಿಲ್ಲ, ನಮಗೆ ಇಲ್ಲಿ ಬರೀ ಟೈಮ್ ಗೊತ್ತಿದೆ. ಆ್ಯಂಡ್ ಟೈಮ್ ಏನು ಗೊತ್ತಿದೆ? ಇಷ್ಟಕ್ಕೆ 6 ಸೆಕೆಂಡ್ಸ್ ಅಂತ ನಮಗೆ ಗೊತ್ತಿದೆ. 6 ಸೆಕೆಂಡ್ಸ್ ಅಂದರೆ ಸ್ಪೀಡ್ ಇಂಟು 6. ಸ್ಪೀಡ್ ನಮಗೆ ಗೊತ್ತಿಲ್ಲ, ಸುಮ್ಮನೆ ವೇರಿಯಬಲ್ ಎಸ್ ಅಂತ ತೊಗೊಳ್ಳೋಣ, ಅಥವಾ ನಮ್ಗೆ ಬೇಕಾದರೆ ಸ್ಪೀಡ್ ಅಂತಾನೆ ತೊಗೊಳ್ಬೋದು. ಸೊ ಏನಂತ ತೊಗೊಳ್ಳೋಣ? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 6 ಇಂಟು ಸ್ಪೀಡ್ ಅಂತ ತೊಗೊಳ್ಳೋಣ. ಸೊ ಡಿ ಸಿ ಈಸ್ ಈಕ್ವಲ್ ಟು 6 ಇಂಟು ಸ್ಪೀಡ್ ಮೀಟರ್ಸ್. ಆ ಯೂನಿಫಾರ್ಮ್ ಸ್ಪೀಡಲ್ಲಿ 6 ಸೆಕೆಂಡ್ಸಿಗೆ ಹೋದರೆ ಕಾರು, ಅವಾಗ ನಮಗೆ ಡಿ ಸಿ ಡಿಸ್ಟೆನ್ಸ್ ಸಿಗುತ್ತೆ. ಇವಾಗ ಏನು ನೋಡೋಣ? ಟ್ರಯಾಂಗಲ್ ಎ ಬಿ ಡಿ ನೋಡೋಣ. ಟ್ರಯಾಂಗಲ್ ಎ ಬಿ ಡಿಲಿ ನಮಗೆ ಎ ಬಿ ಮತ್ತು ಬಿ ಡಿ ರಿಲೇಷನ್ಶಿಪ್ ಏನು ಅಂತ ನೋಡೋಣ. ಸೊ tan 60 ತೊಗೊಳ್ಳೋಣ. tan 60 ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಡಿ. ಸೊ ಎ ಬಿ ನಾನು ಸುಮ್ಮನೆ ಹೆಚ್ ಅಂತ ತೊಳ್ತೀನಿ, ಬೇಕಾದ್ರೆ ಎ ಬಿ ಅಂತಲೂ ತೊಳ್ಬೋದು, ಬಟ್ ಈಸಿಯಾಗಿ ಸಾಲ್ವ್ ಮಾಡಿದ್ರೆ ಹೆಚ್ ತೊಳ್ತೀನಿ. ಸೊ ಹೆಚ್ ಬೈ ಬಿ ಡಿ. tan 60 ಎಷ್ಟು? √3. ಸೊ √3 ಈಸ್ ಈಕ್ವಲ್ ಟು ಹೆಚ್ ಬೈ ಬಿ ಡಿ. ಸೊ ಹೆಚ್ ಎಷ್ಟು? ಹೆಚ್ ಇಸ್ ಈಕ್ವಲ್ ಟು √3 ಬಿ ಡಿ. ಸುಮ್ಮನೆ ಇಟ್ಕೊಂಡಿರೋಣ ಈಕ್ವೇಷನ್ 1 ಅಂತ. ಇನ್ನೇನಿದೆ ನಮ್ಮ ಹತ್ರ? ಇನ್ನೊಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಎ ಬಿ ಸಿ. ಇಲ್ಲಿ ನಾವು tan 30 ತೆಗೆದ್ರೆ ಏನು ಸಿಗತ್ತೆ? tan 30 ಈಸ್ ಈಕ್ವಲ್ ಟು ಹೆಚ್ ಬೈ ಬಿ ಸಿ, ಆಪೋಸಿಟ್ ಬೈ ಅಡ್ಜಸೆಂಟ್. ನಮಗಿವಾಗ ಏನು ಗೊತ್ತು? tan 30 ಇಸ್ 1 ಬೈ √3 ಈಸ್ ಈಕ್ವಲ್ ಟು ಹೆಚ್ ಬೈ ಬಿ ಸಿ. ಹೆಚ್ ಎಷ್ಟು ಇದರಲ್ಲಿ? ಹೆಚ್ ಇಸ್ ಈಕ್ವಲ್ ಟು ಬಿ ಸಿ ಬೈ √3. ಇದು ನಮ್ಮ ಈಕ್ವೇಷನ್ 2. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಎರಡು ಹೆಚ್ಚೇನೆ. ಸೊ ಅದೆರಡನ್ನು ಈಕ್ವೇಟ್ ಮಾಡೋಣ. ಫ್ರಮ್ 1 ಆ್ಯಂಡ್ 2 ಏನು ಸಿಗತ್ತೆ? √3 ಬಿ ಡಿ ಈಸ್ ಈಕ್ವಲ್ ಟು ಬಿ ಸಿ ಬೈ √3. ಇದು ನಮ್ಮ ಬಿ ಡಿ, ಇದು ನಮ್ಮ ಬಿ ಸಿ. ಇನ್ನೇನು ಗೊತ್ತು ನಮಗೆ? ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಡಿ ಸಿ. ಡಿ ಸಿ ಏನು ನಮಗಾಗಲೇ ಗೊತ್ತು? 6 ಇಂಟು ಸ್ಪೀಡ್. ಸೊ ಬಿ ಡಿ ಪ್ಲಸ್ 6 ಸ್ಪೀಡ್. ಸೊ ಏನಿದ್ರ ಅರ್ಥ? ಈ ಈಕ್ವೇಷನ್ ಮತ್ತೆ ತೊಗೊಂಡ್ರೆ √3 ಬಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಪ್ಲಸ್ 6 ಇಂಟು ಸ್ಪೀಡ್ ಡಿವೈಡೆಡ್ ಬೈ √3. ಸೊ ನಮಗೆ ಬೇಸಿಕ್ಲಿ ಒಂದೇ ವೇರಿಯಬಲ್ ಇದೆ ಇವಾಗ, ಬಿ ಡಿ, ಯಾಕಂದರೆ ಸ್ಪೀಡ್ ಅಂತೂ ಯೂನಿಫಾರ್ಮ್ ಆಗಿದೆ. ಸೊ ಏನು ಮಾಡೋಣ ಈಗ? ಇದನ್ನು ಇಲ್ಲಿ ತೊಗೊಂಡ್ರೆ ಏನಾಗುತ್ತೆ? 3 ಬಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಪ್ಲಸ್ 6 ಇಂಟು ಸ್ಪೀಡ್.
ಮತ್ತೆ ಜ್ಞಾಪಿಸ್ತಾ ಇನಿ ಯಾಕೆ ನಾನು 6 ಇಂಟು ಸ್ಪೀಡ್ ಮಾಡ್ತಾ ಇನಿ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಇಂಟು ಟೈಮ್. ನಾನು ಬಿ ಡಿ ಜೊತೆ ಟೈಮ್ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಲ್ಲ, ಬಿ ಡಿ ಒಂದು ಡಿಸ್ಟೆನ್ಸು, ಸೊ ಡಿಸ್ಟೆನ್ಸ್ ಜೊತೆ ಯಾವಾಗಲೂ ಡಿಸ್ಟೆನ್ಸನ್ನೇ ಆ್ಯಡ್ ಮಾಡ್ಬೋದು. ಸೊ ಇದೇನಾಗುತ್ತೆ, ದಿಸ್ ಎಂಪ್ಲೈಸ್ ಈ ಬಿ ಡಿ ಈ ಕಡೆ ತೊಗೊಂಡ್ಮೇಲೆ ಏನಾಗುತ್ತೆ, 2BD ಇಸ್ ಈಕ್ವಲ್ ಟು 6 ಇಂಟು ಸ್ಪೀಡ್. ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, 2 1s 2 3s. BD ಇಸ್ ಈಕ್ವಲ್ ಟು 3 ಇಂಟು ಸ್ಪೀಡ್. 3 ಏನು, 3 ಇಲ್ಲಿ ನಮ್ಮದು ಟೈಮು. ಸೊ 3 seconds ಆಟ್ ಅ ಯೂನಿಫಾರ್ಮ್ ಸ್ಪೀಡ್ ವಿಲ್ ಗಿವ್ ಡಿಸ್ಟೆನ್ಸ್ BD. ಕಾರು ಅಕಸ್ಮಾತು ಯೂನಿಫಾರ್ಮ್ ಸ್ಪೀಡಲ್ಲಿ 3 ಸೆಕೆಂಡ್ ಓಡಿಸಿದ್ರೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗತ್ತೆ. ಸೊ ಏನಿದ್ರ ಅರ್ಥ, ದೇರ್ ಫಾರ್ ದ ಕಾರ್ ವಿಲ್ ಟೇಕ್ 3 seconds ಟು ರೀಚ್ ಫುಟ್ ಆಫ್ ಟವರ್. ಏನಿದ್ರ ಅರ್ಥ, ಡಿ ಸಿಗೆ ಕಾರು ಯೂನಿಫಾರ್ಮ್ ಸ್ಪೀಡಲ್ಲಿ 6 seconds ತಗೊಳ್ತು, ಅದೇ ಯೂನಿಫಾರ್ಮ್ ಸ್ಪೀಡಲ್ಲಿ ಕಂಟಿನ್ಯೂ ಮಾಡಿದಾಗ 3 seconds ಅಲ್ಲಿ ಕಾರ್ ವಿಲ್ ರೀಚ್ ದ ಫುಟ್ ಆಫ್ ದ ಟವರ್. ಲಾಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ಒಂದು ಟವರ್ ಇದೆ, ಈ ಟವರ್ ಫುಟ್ಟಿಂದ 4 ಮೀಟರ್ ಡಿಸ್ಟೆನ್ಸ್ ಯಾವುದೋ ಒಂದು ಆ್ಯಂಗಲ್ ಆಫ್ ಎಲಿವೇಶನ್ ಇದೆ. 9 ಮೀಟರ್ ಡಿಸ್ಟೆನ್ಸ್ಗೆ ಇನ್ನೊಂದು ಆ್ಯಂಗಲ್ ಆಫ್ ಎಲಿವೇಶನ್ ಇದೆ. ಸೊ ಸಾರಿ, ನಾನು ಡ್ರಾಯಿಂಗ್ ಪರ್ಫೆಕ್ಟ್ ಆಗಿಲ್ಲ, ಬಟ್ ಇದು 4 meters ಆ್ಯಂಡ್ ಇದು 9 meters. ಇವಾಗ ಏನು ಹೇಳ್ತಿದ್ದಾರೆ, ಈ ಆ್ಯಂಗಲ್ ಆಫ್ ಎಲಿವೇಶನ್ ಮತ್ತು ಈ ಆ್ಯಂಗಲ್ ಆಫ್ ಎಲಿವೇಶನ್ ಇದೆರಡು ಕಾಂಪ್ಲಿಮೆಂಟ್ರಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನು, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 90 degrees ಅಂದರೆ ಆವಾಗ ಆ್ಯಂಗಲ್ ಎ ಇಸ್ ಕಾಂಪ್ಲಿಮೆಂಟ್ರಿ ಟು ಆ್ಯಂಗಲ್ ಬಿ. ಸೊ ಈ ಆ್ಯಂಗಲ್ನ ಅಕಸ್ಮಾತ್ ನಾನು ಥೀಟಾ ಅಂತ ತಗೊಂಡ್ರೆ ಈ ಆ್ಯಂಗಲ್ ಏನಾಗುತ್ತೆ, 90 ಮೈನಸ್ ಥೀಟಾ. ಯಾಕೆ 90 ಮೈನಸ್ ಥೀಟಾ ಪ್ಲಸ್ ಥೀಟಾ ಎಷ್ಟಾಗುತ್ತೆ, ಥೀಟಾ ಥೀಟಾ ಕ್ಯಾನ್ಸಲ್ 90. ಸೊ ಅದಕ್ಕೆ ಇದನ್ನು ನಾವು ಥೀಟಾ ಅಂತ ಥೀಟಾ ತೊಗೊಳ್ಬೋದು, ಎಕ್ಸ್ ತೊಗೊಳ್ಬೋದು, ಎ ತೊಗೊಳ್ಬೋದು, ಏನಾದರೂ ವೇರಿಯಬಲ್. ಸೊ ಥೀಟಾ ಮತ್ತು 90 ಮೈನಸ್ ಥೀಟಾ. ಇವಾಗ ಏನು ಹೇಳ್ತಿದ್ದಾರೆ, ಪ್ರೂವ್ ದ್ಯಾಟ್, ಪಿ ಟಿ ಅಂದರೆ ಪ್ರೂವ್ ದ್ಯಾಟ್ ದ ಹೈಟ್ ಆಫ್ ದ ಟವರ್, ಇದು ನಾನು ಹೆಚ್ ಅಂತ ಕರೆದ್ರೆ ಹೆಚ್ ಇಸ್ ಈಕ್ವಲ್ ಟು 6 meters ಅಂತ ನಾವು ತೋರಿಸ್ಬೇಕು. ಹೇಗೆ ಮಾಡೋದು, ವೆರಿ ಸಿಂಪಲ್. ನಮ್ಮ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು, ನಮಗೆ ಟ್ರಯಾಂಗಲ್ಸ್ ಇದೆ. ಸೊ ಫಸ್ಟ್ ಯಾವುದಾದ್ರೂ ಒಂದು ಟ್ರಯಾಂಗಲ್ ತೊಗೊಂಡ್ರೆ ಟ್ರಯಾಂಗಲ್ ಎ ಬಿ ಡಿ ಅಂತ ನೋಡೋಣ. ಟ್ರಯಾಂಗಲ್ ಎ ಬಿ ಡಿಲಿ ನಮಗೆ ಹೆಚ್ ಮತ್ತು ನಮ್ಗೆ ಬಿ ಡಿ ಆಗಲೇ ಗೊತ್ತು, ನಾವು ಹೆಚ್ ಕಂಡು ಹಿಡಿಬೇಕು. ಹೆಚ್ ಮತ್ತು ಬಿ ಡಿ ಏನು ರಿಲೇಷನ್ಶಿಪ್ಪು, ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಗೊತ್ತಾ ನಮಗೆ, ಇಲ್ಲ. ಸೊ ವೇರಿಯಬಲ್ ಹಾಗೆ ಇಟ್ಕೊಳ್ಳೋಣ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು h/4. ಇಲ್ಲಿ ಏನಿದೆ ನಮಗೆ, ಟ್ರಯಾಂಗಲ್ ಎ ಬಿ ಸಿ. ಇಲ್ಲಿ ಏನು ಗೊತ್ತು ನಮಗೆ, ಈ ಟ್ರಯಾಂಗಲಲ್ಲಿ ಟ್ಯಾನ್ ಏನು ಆ್ಯಂಗಲಲ್ಲಿ, ಥೀಟಾನ, ನೋ, ಇಲ್ಲಿ 90 ಮೈನಸ್ ಥೀಟಾ ಇದೆ. ಟ್ಯಾನ್ 90 ಮೈನಸ್ ಥೀಟಾ ಎಷ್ಟು, h/9. ಟ್ಯಾನ್ 90 ಮೈನಸ್ ಥೀಟಾ ಏನು, ನಾವು ಆಗಲೇ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕಲ್ತೀವಿ. ಟ್ಯಾನ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ. ನಾಲ್ಕ ಇದೆ ತಾನೆ. ಸೊ ಕಾಟ್ ಥೀಟಾ ಇಸ್ ಈಕ್ವಲ್ ಟು h/9. ಕಾಟ್ ಥೀಟಾನ ಹೇಗೆ ಬರಿಬೋದು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಥೀಟಾ, ಕಾಟ್ ಥೀಟಾ ಯಾವಾಗಲೂ 1/tan ಥೀಟಾ ಇಸ್ ಈಕ್ವಲ್ ಟು h/9. ಸೊ ನಮಗೆ ಇಲ್ಲಿ ಟ್ಯಾನ್ ಥೀಟಾ ಇದೆ, ಇಲ್ಲಿ 1/tan ಥೀಟಾ ಇದೆ. ಸೊ ರೆಸಿಪ್ರೋಕಲ್ ನೋಡೋಣ. ದಿಸ್ ಇಂಪ್ಲೈಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ, 9/h ತಾನೆ. ಸೊ ಏನು ಮಾಡೋಣ ಈಗ, ಟ್ಯಾನ್ ಥೀಟಾ ಮತ್ತು ಟ್ಯಾನ್ ಥೀಟಾ ಈಕ್ವೇಟ್ ಮಾಡೋಣ. ಸೊ ಈಕ್ವೇಟ್ ಮಾಡಿದ್ರೆ ಏನು ಸಿಗುತ್ತೆ, h/4 ಇಸ್ ಈಕ್ವಲ್ ಟು 9/h. h ಎರಡು ಕಡೆನೂ ಇದೆ. ಸೊ ಹೆಚ್ಗೆ ಸಾಲ್ವ್ ಮಾಡೋಣ. ಸೊ h² ಇಸ್ ಈಕ್ವಲ್ ಟು 9 ಇಂಟು 4. 9 ಇಂಟು 4 ಎಷ್ಟು, 9 18 27 36. h ಇಸ್ ಈಕ್ವಲ್ ಟು ರೂಟ್ ಆಫ್ 36. ರೂಟ್ ಆಫ್ 36 ಏನು, ಪ್ಲಸ್ ಆರ್ ಮೈನಸ್ 6. ಯಾವಾಗಲಾದರೂ ಹೈಟ್ ಅಥವಾ ಡಿಸ್ಟೆನ್ಸ್ -6 ಆಗಕ್ಕೆ ಸಾಧ್ಯನಾ, ಇಲ್ಲ. ಸೊ h ನಾಟ್ ಈಕ್ವಲ್ ಟು -6. ದಿಸ್ ಇಂಪ್ಲೈಸ್ h ಇಸ್ ಈಕ್ವಲ್ ಟು 6 meters. ಸೊ ಏನು, therefore height of tower is equal to 6 meters.
ಹಲೋ. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.